ನಿಮ್ ತಂದೆ ಬಗ್ಗೆ ಹೇಳೋದಿಕ್ಕೆ ಇಷ್ಟೊಂದು ಸಂಕಟ ಪಡ್ತಿದ್ದೀರಿ ಅಂದ್ರೆ ಅವ್ರಿಲ್ವಾ ಅಥವಾ ಅವ್ರು ಯಾರು ಅಂತ ಗೊತ್ತೇ ಇಲ್ವಾ? ಹೇಳಿ ಮೇಡಮ್, ಅವ್ರು ಯಾರು ಅಂತ. ಹೇಳಿ ಮೇಡಮ್, ಪ್ಲೀಸ್ ಮೇಡಮ್. ಹಲೋ ಸಂಗೀತ, ನಾನಮ್ಮ ನಿಮ್ಮಪ್ಪ ಮಾತಾಡ್ತಿರೋ. ಆ ಟಿವಿ ಒಳೇನೋ ನಿನ್ನ ಪ್ರಶ್ನೆ ಕೇಳ್ತಿರ್ಲಲ್ಲಮ್ಮ, ನಿಮ್ ತಂದೆ ಯಾರು ಅಂತ. ನಾನೇ ನಿಮ್ ತಂದೆ ಅಂತ ಅವಳಿಗೆ ಹೇಳಮ್ಮ. ಇನ್ಮೇಲೆ ಆ ಟಿವಿಯವರೇನು ಯಾರೇ ಕೇಳಿದ್ರು ಈ ಲಾಯರ್ ವಿಶ್ವನಾಥ್ ಮಗಳು ಅಂತ ಧೈರ್ಯವಾಗಿ ಹೇಳಮ್ಮ. ಅಲ್ಲಿ ನೋಡು, ಯಾರು? ಮನೋಹರ್. ಯಾವ ಮನೋಹರ್? ಜನ್ಮ ಜೋಡಿ ಮ್ಯೂಸಿಕ್ ಡೈರೆಕ್ಟರ್ ಕಣ. ಓ ಕೋಲ್ಮಂಡೆ. ಬಾ. ಏನಾಗಿದೆಯಪ್ಪ? ಸರ್, ಪೆಟ್ರೋಲ್ ಮುಗ್ದೋಗಿದೆ. ಏನಪ್ಪ, ಮನೆಗೆ ಹೆಂಗ ಹೋಗೋದೀಗ? ನಮಸ್ಕಾರ ಸರ್. ನಮಸ್ಕಾರ. ಗಾಡಿ ಕೆಟ್ಟೋಗಿದ್ಯಾ? ಇಲ್ಲ, ಪೆಟ್ರೋಲ್ ಮುಗ್ದೋಗಿದೆ. ಸರ್, ಪೆಟ್ರೋಲ್ ಬಂಕ್ ಇಲ್ಲಿದೆ, ನೀವು ಕೂತ್ಕೊಳ್ಳಿ, ನಾವು ತಳ್ತೀವಿ. ಪರವಾಗಿಲ್ಲ, ನಿಮ್ಗೆ ಯಾಕೆ ತೊಂದ್ರೆ? ನೀವು ಕೂತ್ಕೊಳ್ಳಿ ಸರ್, ನಾವು ತಳ್ತೀವಿ. ಇರ್ಲಿ ಬಿಡಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನ್ರಿ ಪೆಟ್ರೋಲ್ ಬಂಕ್ ಇಲ್ಲೇ ಇದೆ ಅನ್ಬಿಟ್ಟು 2 ಕಿಲೋಮೀಟರ್ ತಳ್ಕೊಂಬಂದಿರಲ್ಲ, ತುಂಬಾ ಥ್ಯಾಂಕ್ಸ್. ತಗೊಳ್ಳಿ, ಖರ್ಚಿಗೆ ಇಟ್ಕೊಳ್ಳಿ. ಬೇಡಿ ಸರ್. ದುಡ್ಡು ಕೊಟ್ರೆ ಬೇಡ ಅಂತಿರಲ್ಲ. ಸರಿ, ನನ್ನಿಂದ ಏನಾದರೂ ಸಹಾಯ ಬೇಕು ಅಂದ್ರೆ ಸ್ಟುಡಿಯೋಕ್ಕೆ ಬಂದು ನನ್ನನ್ನು ಕಾಣಿ. ಬರಲಾ? ಥ್ಯಾಂಕ್ಸ್. ಇದಾದ್ಮೇಲೆ 8 ಬಾರ್ ಬರೀ ರಿದಮ್ ಬಿಟ್ಬಿಡಿ. ಫಸ್ಟ್ ಬೀಜಮ್ ಇದು, ಸೆಕೆಂಡ್ ಬೀಜಮ್ ಆಮೇಲೆ ಕೊಡ್ತೀನಿ. ಈಗ ಮೇಲ್ಗಡೆ ಕಂಪೋಸಿಂಗ್ ಅಲ್ಲಿ ಕೂತಿದ್ದಾರೆ. ಆಯ್ತು, ಹೇಳ್ತೀನಿ. ಸರಿ. ಫೋನ್ ಸರಿಯಾಗಿಲ್ಲ ಅಂತಿದ್ದೆ, ಮಾತಾಡ್ತಿದ್ಯಾ? ಈಗ ತಾನೇ ಇಬ್ರು ಹುಡುಗರು ಬಂದು ರಿಪೇರಿ ಮಾಡಿ ಹೋದ್ರಲ್ಲ. ಯಾರವರು? ಯಾರೋ ನೀವೇ ಕಳ್ಸಿದ್ರಂತಲ್ಲ. ನಾನಾ? ನಾನು ಯಾರನ್ನು ಕಳಿಸಿಲ್ವಲ್ಲ. ನೀವು ಕಳಿಸ್ತೇನೆ ಬಂದ್ರಾ? ಈಗ್ಲೂ ಹೊರಗಡೆ ನಿಂತಿದ್ದಾರೆ ನೋಡಿ. ಹೊರಗಡೆನಾ? ಯಾರಪ್ಪ ಅವರು? ನಮಸ್ಕಾರ ಸರ್. ಓ, ನೀವಾ? ಏನ್ರೇ 3 ದಿವಸದಿಂದ ನಾನು ಹಿಂದೆನೆ ಸುತ್ತಾ ಇದ್ದೀರಲ್ಲ, ಏನ್ ವಿಷಯ? ಒಂದು ಚಾನ್ಸ್ ಬೇಕಾಗಿತ್ತು ಸರ್. ಯಾರಿಗೆ? ನಮ್ಗೆ ಗೊತ್ತಿರೋ ಒಬ್ಬ ಹುಡುಗಿ ಇದ್ದಾರೆ, ತುಂಬಾ ಚೆನ್ನಾಗಿ ಆಡ್ತಾರೆ. ಬೇಕಾದ್ರೆ ಟೆಸ್ಟ್ ಮಾಡಿ, ಇಡ್ಸಿದ್ರೆ ಚಾನ್ಸ್ ಕೊಡಿ. ಸರಿ, ನಾಳೆ ಕರ್ಕೊಂಬನ್ನಿ. ಗೊತ್ತಾಯ್ತಾ? ಎಲ್ಲಿ ಹಾಡು ನೋಡೋಣ. ಕೋಟಿ ಪಲ್ಲವಿ ಹಾಡುವ ಕನಸು ಇದು, ಕನಸುಗಾರನ ಕಣ್ಣಿನ ಬೆಳಕು ಇದು. ಈ ಯೌವನ ತುಂಬಿದ ಬದುಕಿನಲ್ಲಿ ದಿನ ಬೆಳ್ಳಿ ಹಬ್ಬದ ನಗುವಿರಲಿ. ಈ ಯೌವನ ತುಂಬಿದ ಬದುಕಿನಲ್ಲಿ ದಿನ ಬೆಳ್ಳಿ ಹಬ್ಬದ ನಗುವಿರಲಿ. ವೆರಿ ಗುಡ್, ತುಂಬಾ ಚೆನ್ನಾಗಿ ಹಾಡ್ತೀಯ. ಈ ಹಾಡನ್ನ ನೀನೇ ಹಾಡ್ತೀಯ. ಲೋ ಬಾಲು, ಚಳಿ ಜಾಸ್ತಿ ಆಗೋದು, ಎಸಿ ಆಫ್ ಮಾಡೋ. ಏನ್ ಗುರು, ಈ ಮನೇಲಿ ಕೈಗೊಬ್ಬಾಳು ಕಾಲ್ಗೊಬ್ಬಾಳು ಇದಾರೆ, ಅವ್ರು ಉಪಯೋಗಿಸ್ಕೋಬೇಕು. ಅವ್ರ ಕೈಲಿ ಆಫ್ ಮಾಡ್ಸೋಣ, ಸುಮ್ಮನೆ ಇರು. ಹಲೋ. ಎಸ್, ನಾನು ಬಾಲು ಮಾತಾಡ್ತಾ ಇರೋದು. ಐಸ್ ಕ್ರೀಮ್ ಇದೆಯಾ ಗುರು? ಇದೆ ಸರ್. 2 ಐಸ್ ಕ್ರೀಮು, ವೆನಿಲಾ ಐಸ್ ಕ್ರೀಮು, ಫ್ರೂಟ್ ಜೆಲ್ಲಿ ಜೊತೆಗೆ ಬಾದಾಮಿ ಪಿಸ್ತೆಲ್ಲ ಹಾಕೊಂಡು ರೂಮಿಗೆ ತಗೊಂಡು ನೋಡಿದ್ರು. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಲೋ, ಇಷ್ಟು ಚಳಿ ಆಗ್ತಿದೆ, ನಿನ್ಗೆ ಐಸ್ ಕ್ರೀಮ್ ಬೇರೆ ಕೇಳತ್ತಾ? ಗುರು, ಇರೋದು 3 ದಿನದ ಬಾಳು, ಎಲ್ಲ ಎಂಜಾಯ್ ಮಾಡ್ಬಿಡ್ಬೇಕು ಗುರು. ಸಿಕ್ಕದಾಗ ಉಪಯೋಗಿಸ್ಕೊಂಡ್ಬಿಡ್ಬೇಕು. ಎಸ್. ಲೋ ಬಾಲು, ನಾವು ಪೋಸ್ಟ್ ಜಾಸ್ತಿ ಕೊಟ್ಟಂಗ ಅನಿಸ್ತಿಲ್ವಾ? ಓಜಾ ಹಂಗಂದ್ರೆ? ಅದೇ ಅಲ್ಪಂಗ್ ಐಶ್ವರ್ಯ ಸಿಕ್ಕಿದ್ರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಇರದಂತೆ, ಹಂಗೆ.
ಏನ್ ಗುರು ಹಿಂಗನ್ಬಿಟ್ಟೆ? ಇಷ್ಟು ಇಲ್ಲಿ ಹೋದ್ರೆ ನಮ್ಮನ್ನ ಯಾರೋ ಥರ್ಡ್ ಕ್ಲಾಸ್ ಉಳ್ಕೊಂಡ್ಬಿಡ್ತಾರೆ ಅಷ್ಟೇ. ಹಾ ಸರ್ ಎಸ್ ಕಮಿನ್. ಇಷ್ಟು ಶೆಕೆ ಆಗ್ತದೆ, ನೀನ್ ಯಾಕೆ ನಡಕ್ತಿದ್ಯಾ? ಯಾ ಮಿಸ್ಟರ್ ಮಾಣಿಕ್ಯಂ, ಹೋಗಿ 2 ಪಾಯಿಂಟ್ ಎಸಿನ ರೈಸ್ ಮಾಡು. ಲೋ ಮಾಣಿಕ್ಯಂ, ನಾವು ಎ ಸಿ ರೂಮ್ ನಲ್ಲಿ ಐಸ್ ಕ್ರೀಮ್ ತಿಂತ ಕೂತಿರೋದ್ ನೋಡಿದ್ರೆ ನಿಂಗೆ ಏನ್ ಅನ್ಸುತ್ತೆ? ಯಾಕೆ ಸರ್? ನಾವೇನಾರು ಜಾಸ್ತಿ ಪೋಸ್ ಕೊಡ್ತಾ ಇದೀವಿ ಅನ್ಸುತ್ತಾ? ಚಚಾ ಏನಿಲ್ಲ ಸರ್, ರಾಯಲ್ ಫ್ಯಾಮಿಲಿಲಿ ಯಾವಾಗ್ಲೂ ಹೀಗೆ. ಇನ್ನೊಂದ್ಸಲ ಹೇಳು. ರಾಯಲ್ ಫ್ಯಾಮಿಲಿಲಿ ಇದೆಲ್ಲ ಕಾಮನ್ ಸರ್. ತಗೋ, ಟ್ಯಾಕ್ಸಿಲಿ ಹೋಗಿ ಪಿಕ್ಚರ್ ನೋಡ್ಕೊಂಡು ಬಿರಿಯಾನಿ ತಿನ್ಕೊಂಡು ಟ್ಯಾಕ್ಸಿಲಿ ವಾಪಸ್ ಬಾ. ಎಂಜಾಯ್. ಚಳಿ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಇವನು ಬೇರೆ. ನಮಸ್ಕಾರ ಸಂಗೀತ ಅವರೇ. ನಮಸ್ಕಾರ. ನಮ್ ಕಾವೇರಿ ಟಿವಿ ಹಾಗೂ ನಿಮ್ಮ ಅಕ್ಕರೆಯ ಅಭಿಮಾನಿಗಳ ಪರವಾಗಿ ಸ್ವಾಗತ. ನಿಮ್ಮನ್ನ ಕೆಲವೊಂದು ಪ್ರಶ್ನೆಗಳನ್ನ ಕೇಳಬೇಕು ಅಂತಿದ್ದೀನಿ. ಕೇಳಿ. ಈಗಾಗಲೇ ನೀವು ತುಂಬಾ ಹಾಡುಗಳನ್ನ ಹಾಡಿದ್ದೀರಾ. ಅವೆಲ್ಲ ಜನಪ್ರಿಯಗೊಂಡು ನಿಮ್ಗೆ ಕೀರ್ತಿನ ತಂದ್ಕೊಟ್ಟಿದೆ. ಅದ್ರಲ್ಲಿ ನಿಮ್ಗೆ ತುಂಬಾ ಇಷ್ಟವಾದ ಹಾಡು ಯಾವುದು ಅಂತ ಹೇಳ್ತೀರಾ? ನೀವ್ ಕೇಳೋದು ಹೇಗಿದೆ ಅಂದ್ರೆ, ತಾಯಿ ಹತ್ರ ನೀವ್ ಹೆತ್ತ ಮಕ್ಕಳಲ್ಲಿ ಯಾವ ಮಗನ್ ಕಂಡ್ರೆ ಹೆಚ್ಚು ಪ್ರೀತಿ ಅಂತ ಕೇಳೋ ಹಾಗಿದೆ. ಆದ್ರೂ ನೀವ್ ಹಾಡಿನ ವಿಷಯ ಕೇಳಿದ್ರಿಂದ ಫಸ್ಟ್ ಇಸ್ ಮೈ ಬೆಸ್ಟ್. ಯಾಕೆಂದ್ರೆ ನಾನು ಹಾಡಿದ ಮೊದಲನೇ ಹಾಡೇ ನನ್ಗಿಷ್ಟ. ಹಾಗಾದ್ರೆ ನಮ್ ಕಾವೇರಿ ವೀಕ್ಷಕರಿಗಾಗಿ ನೀವು ಆ ಹಾಡನ್ನ ಹಾಡ್ತೀರಾ ಪ್ಲೀಸ್? ಕೋಟಿ ಪಲ್ಲವಿ ಹಾಡುವ ಕನಸು ಇದು, ಕನಸುಗಾರನ ಕಣ್ಣಿನ ಬೆಳಕು ಇದು. ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ನೀವು ಇಲ್ಲಿವರೆಗೂ ಎಲ್ಲಾ ಇಂಟರ್ವ್ಯೂಗಳಲ್ಲೂ ನಿಮ್ ತಾಯಿ ಬಗ್ಗೆ, ನಿಮ್ ಊರ್ ಬಗ್ಗೆ ಹೇಳಿದ್ದೀರಾ. ಆದ್ರೆ ನಿಮ್ ತಂದೆ ಬಗ್ಗೆ ಏನೂ ಹೇಳಿಲ್ಲ. ದಯವಿಟ್ಟು ಈಗ್ಲಾದ್ರೂ ಹೇಳ್ತೀರಾ? ಇದು ನನ್ನೊಬ್ಳು ಪ್ರಶ್ನೆ ಅಲ್ಲ, ನಿಮ್ಮನ್ನ ಪ್ರೀತಿಸಿ ಪ್ರೋತ್ಸಾಹಿಸಿ ಬೆಳೆಸಿರೋ ಅಭಿಮಾನಿಗಳ ಪ್ರಶ್ನೆ ಕೂಡ. ನಿಮ್ ತಂದೆ ಬಗ್ಗೆ ಹೇಳೋದಿಕ್ಕೆ ಇಷ್ಟೊಂದು ಸಂಕಟ ಪಡ್ತಿದ್ದೀರಿ ಅಂದ್ರೆ ಅವ್ರಿಲ್ವಾ? ಅಥವಾ ಅವ್ರು ಯಾರು ಅಂತ ಗೊತ್ತೇ ಇಲ್ವಾ? ಹೇಳಿ ಮೇಡಮ್, ಅವ್ರು ಯಾರು ಅಂತ. ಹೇಳಿ ಮೇಡಮ್, ಪ್ಲೀಸ್ ಮೇಡಮ್. ಹಲೋ ಸಂಗೀತ, ನಾನಮ್ಮ ನಿಮ್ಮಪ್ಪ ಮಾತಾಡ್ತಿರೋದು. ಆ ಟಿವಿ ಒಳೇನೋ ನಿನ್ನ ಪ್ರಶ್ನೆ ಕೇಳ್ತಿದ್ಲಲ್ಲಮ್ಮ, ನಿಮ್ ತಂದೆ ಯಾರು ಅಂತ. ನಾನೇ ನಿಮ್ ತಂದೆ ಅಂತ ಅವಳಿಗೆ ಹೇಳಮ್ಮ. ಇನ್ಮೇಲೆ ಆ ಟಿವಿ ಅವರೇನು ಯಾರೇ ಕೇಳಿದ್ರು ಈ ಲಾಯರ್ ವಿಶ್ವನಾಥ್ ಮಗಳು ಅಂತ ಧೈರ್ಯವಾಗಿ ಹೇಳಮ್ಮ. ಏನ್ ಹಾಗೆ ನೋಡ್ತಾ ಇದ್ದೀರ? ನಾವು ಫೋನ್ನಲ್ಲಿ ಏನೇನು ಹೇಳಿದ್ನೋ ಅಷ್ಟೂ ಸತ್ಯ. ಸಂಗೀತ ನನ್ನ ರಕ್ತಕ್ಕೆ ಹುಟ್ಟದವಳು. ಇನ್ನ ಆ ಮಗು ಅನುಭವಿಸಿರೋದು ಸಾಕು. ಯಾರ ಸಹಾಯನೂ ಇಲ್ಲದೆ ತನ್ನ ಸ್ವಂತ ಪ್ರತಿಭೆಯಿಂದ ಇಷ್ಟೊಂದು ಗೌರವ ಅಂತಸ್ತು ಸಂಪಾದನೆ ಮಾಡಿರೋ ಸಂಗೀತಾಗೆ ನಿಮ್ ತಂದೆ ಯಾರು ಅಂತ ಕೇಳಿದಾಗ ಅದಕ್ಕೆ ಉತ್ತರ ಹೇಳಕ್ಕಾಗದೆ ಚಡಪಡಿಸ್ತಿರೋದನ್ನ ನೋಡಿದ ಮೇಲೂ ನಾನು ಸುಮ್ಮನೆ ಇದ್ರೆ ಈ ತಂದೆ ಅನ್ನೋ ಪದಕ್ಕೆ ಗೌರವನೇ ಹೊರಟೋಗತ್ತೆ. ಇನ್ಮೇಲೆ ನಾನು ಯಾರಿಗೂ ಹೆದರ್ಕೋಬೇಕಾಗಿಲ್ಲ, ಯಾರ ಬಾಯಿಗೂ ಭಯ ಬೀಳ್ಬೇಕಾಗಿಲ್ಲ. ನನ್ನ ಮಗಳ ಜೊತೆನೇ ಇರ್ತೀನಿ. ನಿಂತ್ಕೊಡ್ರಿ. ಸಂಗೀತ ನಿಮ್ ಮಗಳಲ್ಲ, ನಮ್ಮ ಮಗಳು ಅಂತ ಹೇಳ್ರಿ. ವಿಜಯ